ಕರ್ನಾಟಕದ ಅತ್ಯಂತ ದೊಡ್ಡ ಬ್ರಹ್ಮ ರಥವನ್ನ ಹೊಂದಿರುವ ಮತ್ತು ಕರಾವಳಿಯ ಅತ್ಯಂತ ದೊಡ್ಡ ಜಾತ್ರೆ ಯಾವುದಂತ ನಿಮ್ಗೇನಾದ್ರೂ ಗೊತ್ತಾ? ಕುಂದಾಪುರದ ಕೋಟಿಲಿಂಗೇಶ್ವರನ ಕ್ಷೇತ್ರದಲ್ಲಿ ನಡೆಯುವ ಕೊಡಿ ಹಬ್ಬವು ಕರಾವಳಿಯ ಅತ್ಯಂತ ದೊಡ್ಡ ಜಾತ್ರೆ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. 1 ವಾರಗಳ ಕಾಲ ಅದ್ದೂರಿಯಾಗಿ ನಡೆಯುವ ಈ ಜಾತ್ರೆಯಲ್ಲಿ ಇಡೀ ತುಳುನಾಡೇ ಒಂದಾಗುತ್ತಿತ್ತು ಎಂದು ಶಾಸನಗಳಲ್ಲೂ ದಾಖಲಾಗಿದೆ. ಹೊಸದಾಗಿ ಮದುವೆಯಾದ ಜೋಡಿಗಳು ಕೋಟಿ ತೀರ್ಥದಲ್ಲಿ ಮಿಂದು ಕೋಟಿ ತೀರ್ಥದ ಸುತ್ತ ಅಕ್ಕಿಯನ್ನ ಚೆಲ್ಲಿ ಕೋಟಿಲಿಂಗೇಶ್ವರನ ದರ್ಶನ ಪಡೆದು ಕಬ್ಬಿನ ಕೊಡಿಯನ್ನ ಮನೆಗೆ ತರುವ ಸಂಪ್ರದಾಯವಿದೆ. ಆ ಕೊಡಿಯನ್ನ ಮನೆಗೆ ತಂದು ನೆಡುವುದರಿಂದ ಸಂತಾನ ಪ್ರಾಪ್ತಿಯಾಗುತ್ತೆ ಎನ್ನುವ ಅಗಾಧವಾದ ನಂಬಿಕೆ ಇದೆ. ಅಷ್ಟೇ ಅಲ್ಲದೆ ಮುಂದಿನ ವಿವಾಹಕ್ಕಾಗಿಯೂ ಗಂಡು ಮತ್ತು ಹೆಣ್ಣನ್ನ ಪರಿಚಯ ಮಾಡಿಸುವ ಶಾಸ್ತ್ರವೂ ಈ ಕೊಡಿ ಹಬ್ಬದಂದೇ ನಡೆಯುತ್ತೆ. ಯಾಕೆಂದ್ರೆ ಕೋಟಿಲಿಂಗೇಶ್ವರನ ಈ ಕ್ಷೇತ್ರದಲ್ಲಿ ಗಟ್ಟಿಯಾದ ಸಂಬಂಧ ಕೊನೆಯ ತನಕ ಗಟ್ಟಿಯಾಗಿ ಉಳಿಯುತ್ತೆ. ಹಬ್ಬದ ದಿನ ಉತ್ಸವ ಮೂರ್ತಿಯನ್ನ ಹೊತ್ಕೊಂಡು ಕುಣಿಯುವ ದೃಶ್ಯ, ಹರಹರ ಮಹಾದೇವ ಘೋಷಣೆಯೊಂದಿಗೆ ಭಕ್ತಿಯಿಂದ ರಥವನ್ನ ಎಳೆಯುವ ದೃಶ್ಯ ಎಂತವರನ್ನು ಒಂದು ಕ್ಷಣ ರೋಮಾಂಚನಗೊಳಿಸುತ್ತೆ. ರಥೋತ್ಸವದ ಸಂದರ್ಭದಲ್ಲಿ ಗರುಡ ಪಕ್ಷಿಯು ರಥದ ಸುತ್ತ ಹಾರಿ ರಥೋತ್ಸವದ ಚಾಲನೆ ನೀಡುವ ದೃಶ್ಯವಂತೂ ಕೋಟಿಲಿಂಗೇಶ್ವರನ ಮೇಲಿನ ಭಕ್ತಿಯನ್ನ 1000 ಪಟ್ಟು ಹೆಚ್ಚಿಸುತ್ತೆ. ಈ ಬಾರಿ ರಥವನ್ನ ಎಳೆಯುವ ಭಾಗ್ಯ ಮತ್ತು ಗರುಡ ಪಕ್ಷಿ ರಥವನ್ನ ಪ್ರದಕ್ಷಿಣೆ ಹಾಕುವ ದೃಶ್ಯವನ್ನ ನೋಡುವ ಭಾಗ್ಯ ಇವೆರಡೂ ನನ್ನ ಪಾಲಿಗೆ ದೊರೆತಿತ್ತು. ಈ ಸುಡು ಬಿಸಿಲಿನಲ್ಲೂ ಮಹಾದೇವನ ರಥವನ್ನ ಎಳೆಯಲು ಭಕ್ತಿಯಿಂದ ಬಂದವರಿಂದ ಹರಹರ ಮಹಾದೇವ ಘೋಷಣೆಗಳು ಮುಗಿಲು ಮುಟ್ಟಿತ್ತು. ಸಂಜೆ ಮೇಲಂತೂ ಭಕ್ತರ ಸಂಖ್ಯೆ ಅದೆಷ್ಟೋ ಪಟ್ಟು ಹೆಚ್ಚಾಗಿತ್ತು. ಒಟ್ಟಾರೆಯಾಗಿ ಈ ಬಾರಿಯೂ ಅತ್ಯಂತ ವಿಜೃಂಭಣೆಯಿಂದ ಕೊಡಿ ಹಬ್ಬವು ನೆರವೇರಿತ್ತು. ಕೊಡಿ ಹಬ್ಬವು ನಮ್ಮ ಕುಂದಗನ್ನಡಿಗರ ಪಾಲಿನ ಹೆಮ್ಮೆಯಾದರೆ ಕೋಟಿಲಿಂಗೇಶ್ವರ ನಮ್ಮ ಇಡೀ ಕರಾವಳಿಗರ ಪಾಲಿನ ಶಕ್ತಿಯಾಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ. ನಿಮ್ಮಿಂದ ಹೆಚ್ಚಿನ ಸಪೋರ್ಟ್ ಸಿಕ್ಕರೆ ಖಂಡಿತವಾಗಿ ನಮ್ಮ ಕರಾವಳಿ ಭಾಗದ ಎಲ್ಲಾ ದೇವಸ್ಥಾನಗಳ ವಿಡಿಯೋವನ್ನ ನಿಮ್ ಮುಂದೆ ತರ್ತೇನೆ.